ಈಗ ರೀಸೆಂಟಾಗಿ 4 ತಿಂಗಳು ಮುಂಚೆ ಅವಳು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನನಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ನಂಬಿಕೆ ಇದ್ದಿಲ್ಲ ನನಗೊಂದು ವಾರ ಟೈಮ್ ಬೇಕು ಅಂತ ಹೇಳಿದ್ದೆ. DNA ಚೆಕ್ ಮಾಡಿಸೋಕ್ಕೋಸ್ಕರನೇ ಹೇಳಿದ್ದೆ. ನಾನು ಕರೆದಿರೋ ಕಡೆ ಹಾಸ್ಪಿಟಲ್ ಕೂಡ ಬಂದಿಲ್ಲ ಅವಳು. ಕಂಪ್ಲೇಂಟ್ ಕೊಟ್ಟಿದ್ದಾದಮೇಲೆ ನಾನು ಮದುವೆ ಆಗೋಕ್ಕಾಗಲ್ಲ, ಇವಾಗ ನನಗೆ ಟೈಮ್ ಬೇಕು ಅಂತೇಳಿ ಮನೆ ಬಿಟ್ಟು ಹೊರಟೋಗಿದ್ದೆ. ಒಂದು ವಾರ ಆದಮೇಲೆ ಪೊಲೀಸರನ್ನು ಹಿಡ್ಕೊಬಂದಿದ್ದಾದ್ಮೇಲೆ ಸ್ಟೇಷನಲ್ಲಿ ನೀನೇ ಪ್ರೆಗ್ನೆಂಟ್ ಮಾಡಿದ್ದೀನಿ ಅಂತ ಒಪ್ಕೊ ಅಂತ ನನಗೆ ತುಂಬ ಟಾರ್ಚರ್ ಕೊಟ್ಟು ಹೊಡೆದು ನನಗೆ ಚಿತ್ರಹಿಂಸೆ ಕೊಟ್ಟರು. ಶಲ್ಯಗಡತಲ್ಲೇ ಇರುವಂಥ ಕೋರ್ಟ್ PC ಮಹೇಶ್ ಅನ್ನೋರೇ ನನಗೆ ತುಂಬ ಟಾರ್ಚರ್ ಕೊಟ್ಟಿರೋದು, ತುಂಬ ಹೊಡೆದಿರೋದು. ನೀನೇ ಪ್ರೆಗ್ನೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡು ಮದುವೆ ಆಗಬೇಕು ಅಂತ. ಅದಾದಮೇಲೆ ಒಪ್ಕೊಂಡು ಮದುವೆ ಆಗ್ತೀನಿ ಅಂದೆ, ಆದರೂ ಕೂಡ ನನ್ನ ಬಿಡದೆ 3 ತಿಂಗಳು ಜೈಲೊಳಗಡೆ ಹಾಕ್ಸಿದ್ರು. ಅದಾದಮೇಲೆ ಕೂಡ ಅವಳು ಮದುವೆ ಆಗಲೇಬೇಕು ಅಂತ ಹಠ ಮಾಡಿದ್ಲು. ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ನಾನು ಬೇಡ, ನಾನು ಆಗೋದಿಲ್ಲ ಅಂತ ಹೇಳಿದೆ. ಅದಾದಮೇಲೆ ಅಟ್ಲೀಸ್ಟ್ ಮದುವೆ ಆದಮೇಲೆ ಚೆನ್ನಾಗಿರೋಣ, ನನ್ನದೇ ಮಗು ಆಗಿದ್ರೆ ಅಂತ ಹೇಳಿ ಒಪ್ಕೊಂಡಿದ್ದೆ. ನಾನೇ ಬೇಲ್ ಮಾಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಒಪ್ಕೊಂಡಿದ್ದೆ. ಅದಾದಮೇಲೆ ಬೇಲ್ ಮಾಡಿಸ್ತೀನಿ ಅಂದ್ಬಿಟ್ಟು ಲಾಯರಿಗೆ ಫೀಸ್ ಒಂದು 22,000 ರೂಪಾಯಿ ಕೊಟ್ಟಿದ್ದಾಳೆ. ಅದಾದಮೇಲೆ ಶ್ಯೂರಿಟಿ ಕಟ್ಟಿಸ್ಬೇಕಾದಾಗ ನನ್ನ ಹತ್ರ ದುಡ್ಡಿಲ್ಲ, ನಾನು ಕಟ್ಸಲ್ಲ ಅಂತ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ನಿಮ್ಮ ಮನೆಯವ್ರ ಹತ್ರನೇ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದ್ಲು. ಅವಾಗ ನಾನು ಇನ್ನು ಮದುವೆ ಆಗೋಲ್ಲ, ನಮ್ಮ ಮನೆಯವ್ರ ಮಾತೇ ಕೇಳ್ತೀನಿ ಅಂತ ಹೇಳಿದೆ.